ಯಾವಂತ ಹೇಳ್ತಾ ಇದೆಯಾ? ಏನ್ ಕೈ ಎಂತಗೆತ್ತಯ್ಯ, ಕೈ ಎಂತಗೆತ್ತಾ ಇದೆಯಾ? ಗೊತ್ತಾಗಲ್ವಾ? ಇಷ್ಟು ದೊಡ್ಡವರಾಗಿದ್ದಾರೆ, ಮುಟ್ಬೇಡಿ. ಅದು ನಮಸ್ಕಾರ ಸ್ನೇಹಿತರೆ, ಟೈಟಲ್ ಮತ್ತೆ ಇಂಟ್ರೋ ನೋಡಿದ್ರಲ್ಲ, ಕೆಲವರಿಗೆ ಸ್ವಲ್ಪ ಐಡಿಯಾ ಗೊತ್ತಾಗಿರುತ್ತೆ ಏನಾಗಿದೆ ಏನ್ ಸಮಾಚಾರ ಅಂತ ಅಂದ್ಬಿಟ್ಟು. ಸೊ ವಿಡಿಯೋದಲ್ಲಿ ನೋಡ್ತೀರಾ ಎಕ್ಸಾಕ್ಟ್ಲಿ ಏನ್ ಕಿರಿಕಾಯ್ತು ಏನು ಅಂತ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬೇಕಿತ್ತು ಏನಾಯ್ತು ಅಂತ ಅಂದ್ಬಿಟ್ಟು. ಸೊ ಮೊನ್ನೆ ನಾವು ನಮ್ಮ ಡುಕಾಟಿ ಬಾಯ್ ಹಿತೇಶ್ದು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಡಿಕೇರಿಗೆ ಹೋಗಿರ್ತೀವಿ. ಮಡಿಕೇರಿ, ಕೂರ್ಗ್, ದುಬಾರೆ ಆ ಕಡೆ ಹೋಗಿರ್ತೀವಿ. ಸೊ ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬರ್ಬೇಕಾದ್ರೆ, ಸೊ ಕುಶಾಲ್ ನಗರ್ ಇಂದ ರಿಟರ್ನ್ ಹಾಸನ ಹೈವೇ ಬರ್ಬೇಕಾದ್ರೆ ಈ ಇನ್ಸಿಡೆಂಟ್ ನಡೆದಿದ್ದು. ಸೊ ಎಂಟೈರ್ ಸೀರೀಸ್ ಅಲ್ಲಿ ಇದು 3ನೇ ಎಪಿಸೋಡ್ ಆಗಿತ್ತು. ಬಟ್ ಈ ವಿಡಿಯೋನ ನಾನು ಮುಂಚೆನೆ ಹಾಕ್ತಿದ್ದೀನಿ, ಯಾಕಂದ್ರೆ ಈ ಒಂದು ಇನ್ಸಿಡೆಂಟ್ ಏನಾಯ್ತು ಇದು ತುಂಬಾನೇ ಸೆನ್ಸಿಟಿವ್ ಮ್ಯಾಟರ್ ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಮಾತಾಡಬೇಕು. ತುಂಬಾನೇ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೀಸೆಂಟ್ ಆಗಿ ನೋಡಿರ್ತೀರಾ, ಬೈಕರ್ಸ್ ಗಳ ಮೇಲೆ ತುಂಬಾನೇ ದಬ್ಬಾಳಿಕೆ ಅಥವಾ ಬೈಕರ್ಸ್ ಮೇಲೆ ಒಂದು ಬ್ಯಾಡ್ ಇಂಪ್ರೆಷನ್ ಏನಿದೆ ಅದು ಎಲ್ಲಾ ಕಡೆನೂ ಕ್ರಿಯೇಟ್ ಆಗಿದೆ. ಸೊ ರೀಸೆಂಟ್ ಆಗಿ ಪತ್ಲಾ ಬೆಟ್ಟದಲ್ಲೂ ಒಂದು ಇನ್ಸಿಡೆಂಟ್ ಆಗಿತ್ತು. ಇದೇ ತರ ಬೈಕರ್ಸ್ ಗಳ ಮೇಲೆ ಎಲ್ಲ ಲೋಕಲೈಟ್ಸ್ ಬಂದು ಜಗಳ ಎಲ್ಲಾನು ಮಾಡಿದ್ರು. ಸೊ ಇದು ಸಮಥಿಂಗ್ ಸಿಮಿಲರ್. ಸೊ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ತಪ್ಪು, ಏನು ನಮ್ದು ತಪ್ಪ ಅಥವಾ ಅವ್ರದ್ದು ತಪ್ಪ, ಏಂತಕ್ಕೆ ಇದೆಲ್ಲ ಜಗಳ ಆಗಿದ್ದು ಕಂಪ್ಲೀಟ್ ಆಗಿ ನೋಡ್ತೀರಾ. ಸೊ ಒಂದು ಸೆಕೆಂಡ್ ಮಿಸ್ ಮಾಡ್ತೀರಾ, ಸ್ಕಿಪ್ ಮಾಡ್ತೀರಾ, ಈ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನಾಯ್ತು, ಏಂತಿಗೆ ಜಗಳ ಸ್ಟಾರ್ಟ್ ಆಯ್ತು. ಸೊ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ, ವಿಡಿಯೋನ ನೀವೇ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಕಟ್ ಆಗಿ ಯಾವ್ದು ಏನ್ ತಪ್ಪು ಅಂತ ಅಂದ್ಬಿಟ್ಟು. ಸೊ ನೋಡ್ಕೊಂಡು ಬನ್ನಿ. ಓಕೆ, ಸೊ ಕುಶಾಲ್ ನಗರದಿಂದ ಹಂಗೆ ಲೆಫ್ಟ್ ತಗೊಂಡು ಇವಾಗ ಹಾಸನ ಹೈವೇಗೆ ಜಾಯ್ನ್ ಆಗಿದ್ದೀವಿ. ಏನೋ ಜಾತ್ರೆ ಈ ಥರ ನಡೀತಾ ಇದೆ. ನಮ್ಮ ಬಾಯ್ಸ್ ಆ್ಯಕ್ಚುಲಿ ಸ್ವಲ್ಪ ಮುಂದೆ ಹೊಟ್ಟೋಗಿದ್ದಾರೆ, ನಾವು ಫ್ಯೂಯಲ್ ಹಾಕ್ಸ್ತಿದ್ವಲ್ಲ. ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಬಾಯ್ಸ್ ಅಲ್ಲಿ ಮತ್ತೆ ವಾಪಸ್ ಮೈಸೂರು ರೋಡ್ಗೆ ಹೋದ್ರ, ಈ ಕಡೆ ಹೋದ್ರ ಅಂತ ಅಂದ್ಬಿಟ್ಟು ಅದಕ್ಕೆ ಅಲ್ಲೇ ನಿಲ್ಸ್ಕೊಂಡಿದ್ವಿ ಒಂದು 10 ನಿಮಿಷ. ಸೊ ನೋಡೋಣ, ಮೋಸ್ಟ್ಲಿ ಮುಂದೆ ಸಿಗ್ಬೋದು ಅನಿಸುತ್ತೆ. ರೋಡ್ ದೊಡ್ಡದಾಗಿದೆಯಾ ಈ ಕಡೆ, ಚನ್ನರಾಯಪಟ್ಟಣ ರೋಡು? ಓಕೆ, ನಂಗೆ ನೆನಪಿರಂಗೆ ಇದೇ ಥರನೇ ಇರುತ್ತೆ ರೋಡು. ಲಾಸ್ಟ್ ಟೈಮು ಒಂದು ಸ್ವಲ್ಪ ಅಂದರೆ ರೋಡ್ ಚೆನ್ನಾಗಿದೆ. ನಾವು ಲಾಸ್ಟ್ ಟೈಮ್ ಬಂದಾಗ ರೋಡ್ ಹಾಕ್ತಿದ್ರು, ಬಟ್ ಏನಂದರೆ ಅದೇ ಈ ಥರ ಚಿಕ್ಕ ರೋಡು, ನಾಟ್ ಲೈಕ್ ಅದು ದೊಡ್ಡ ಹೈವೇ ಈ ಥರ ಇಲ್ಲ, 4 ಲೈನ್ ಎಲ್ಲ ಇಲ್ಲ, ಇದೇ ಥರನೇ. ಸೊ ಸ್ನೇಹಿತರೆ, ಈ ರೋಡಲ್ಲಿ ಅಬ್ಸರ್ವ್ ಮಾಡಿದ್ರೆ ಆ ವೆಹಿಕಲ್ಸ್ಗಳೆಲ್ಲ ಎಷ್ಟು ಸ್ಲೋ ಹೋಗ್ತಿತ್ತು ಅಂತ. ಯಾಕಂದರೆ ಇಲ್ಲಿ ಮುಂದೆ ಇರೋ ಆಲ್ಟೋ ಬಂದು ಸಖತ್ ನಿಧಾನವಾಗಿ ಹೋಗ್ತಿತ್ತು. ನೆಕ್ಸ್ಟು ಆಲ್ಟೋದವ್ರು ಏನು ಮಾಡ್ತಾರೆ ಅಂತ ನೋಡಿ. ಏಯ್ ಯಾರು ಗೂಬೆ ನನ್ನ ಮಗ? ಅಲ್ಲ ಸರ್, ಅಲ್ರಿ ಯಾರು ನೋಡಿತಾರೆ, ಒಂದು ಸ್ವಲ್ಪ ಜಾಗ ಬಿಡಬೇಕು ಅಂತ ಗೊತ್ತಾಗಲ್ವಾ? ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ನಾನು ರೆಸ್ಪೆಕ್ಟ್ಫುಲಿ ಮಾತಾಡ್ತೀನಿ, ಯಾವುದೇ ಥರ ಜಗಳ ಮಾಡಲ್ಲ, ಯಾವುದೇ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲ್ಲ, ತುಂಬ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ತೀನಿ. ಲೆಫ್ಟಿಗೆ ಬರೋಕ್ಕಾಗಲ್ವಾ ಹಾರರ್ ನೋಡಿತಿದ್ರೆ ಅಂತ ಅಷ್ಟು ಮಾತ್ರ ನಾನು ಹೇಳ್ತೀನಿ. ನೀವು ಸ್ಲೋ, ಒಂದೇ ನಿಮಿಷ ಇಲ್ಲ, ಕಣ್ ಕಾಣೋದಲ್ಲ, ಸ್ಲೋ ಫಾಸ್ಟ್ ಆಗೋರ್ಗೆ ಜಾಗ ಬಿಡಬೇಕು. ಸ್ಲೋ ಹೋಗೋರು ಲೆಫ್ಟಿಗೆ ಬರಬೇಕು, ಸ್ಲೋ ಹೋಗೋರು ಲೆಫ್ಟಿಗೆ ಬರಬೇಕು. ಏನು ಕೈಗೇನೋ ತೋರಿಸ್ಬೇಡ, ಹಾಳು ನೋಡ್ರೆ ಹೋಗೋ ಲೆಫ್ಟಿಗೆ. ಒಂದಷ್ಟು ಜನ ಇಲ್ವಾ ಅಲ್ಲಿ ಹಿಂದೆ, ಹೋಗೋ ಲೆಫ್ಟಿಗೆ. ಯಾವಂತ ಕೇಳ್ತಾನೆ? ಯಾವಂತ ಹೇಳ್ತಾನೆ? ಏನು ಬೋಳಿ ಮಗನೆ, ಏನು ಬೋಳಿ ಮಗನೆ ಅಂತ ಅನ್ನೋದು? ಹಾಕೋ. ಹಲೋ ಬಾಕೋ, ಲೆಫ್ಟಿಗೆ ಬಾ ಹಾಕು ಲೆಫ್ಟಿಗೆ ಹಾಕು, ಬಾ. ಅಲ್ಲಿ ಯಾಕೆ ಹೋಗ್ತಿರೋದೇನೆ 40ರಲ್ಲಿ, ಮುಂದೆ ಆಗ್ತಾನಂತೆ. ಸೊ ಇಲ್ಲಿಂದ ಈ ಇಶ್ಯೂ ಎಸ್ಕಲೇಟ್ ಆಗುತ್ತೆ. ಯಾಕಂದರೆ ಅವರು ಬ್ಯಾಡ್ ವರ್ಡ್ ಯೂಸ್ ಮಾಡ್ತಾರೆ, ಅದು ನಮ್ಗೆ ಇಷ್ಟ ಆಗಲ್ಲ. ಅದಾದಮೇಲೆ ಲೆಫ್ಟ್ ಹಾಕು ಅಂತಂದರೆ ಅಲ್ಲೂ ನಿಲ್ಲಿಸಲ್ಲ, ಅವ್ರಿಗೆ ಪರಿಚಯ ಇರೋ ಜಾಗದಲ್ಲಿ ನಿಲ್ಲಿಸ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂತ ನೋಡಿ. ಮಕ್ಕಳಿಗೆ ಗಾಂಚಲಿಗಳು ಜಾಸ್ತಿ, ಹೊರಗಡೆಯಿಂದ ಬಂದವ್ರಿಗೆ ಎತ್ತಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಬಾ ಹಾಕು ಇರಿ ಒಂದೇ ನಿಮಿಷ. ಸೊ ಈ ಮೂಮೆಂಟಲ್ಲೂ ಕೂಡ ತಪ್ಪೇನು ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆ ಯಪ್ಪ ಕೇಳೋ ಪೇಷನ್ಸ್ ಅಲ್ಲಂತೂ ನಿಜವಾಗ್ಲೂ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಬೋಳಿ ಮಗನೆ ಅಂತ ಅನ್ಕೊಂಡು ಜಾಗ ಬಿಡ್ತಾ ಇಲ್ಲ, ಯಾರು ನೋಡಿತಾ ಇದ್ರೆ. ಹಲೋ, ಏನು ಹೊಡಿತಾ ಇದ್ದೀರಾ? ಏನು ಒಂದ್ ನಿಮಿಷ ಇರೋ. ಏನು
ಕೈ ಎಂತಕ್ಕೆ ಎತ್ತುತ್ತಾ ಇದೆಯಾ? ಕೈ ಎಂತಕ್ಕೆ ಎತ್ತುತ್ತಾ ಇದೆಯಾ? ಕೈ ಎಂತಕ್ಕೆ ಎತ್ತುತ್ತಾ ಇದೆಯಾ? ಅಲ್ಲ ಗೊತ್ತಾಗಲ್ವಾ? ಇಷ್ಟು ದೊಡ್ಡವರಾಗಿದ್ದಾರೆ, ಮರ್ಯಾದೆ ಇಲ್ವಾ? ಹಲೋ ಒಂದ್ ನಿಮಿಷ, ಕೈ ಎಂತ ಕೆತ್ತಾ ಇದೆಯಾ? ಕೈ ಎಂತ ಕೆತ್ತಾ ಇದೆಯಾ? ಬೋರಿ ಮಗನೆ ಅಂತ ಎಂತ ಕಂದೆ? ಬೋರಿ ಮಗನೆ ಅಂತ ಎಂತ ಕಂದೆ? ಬೋರಿ ಮಗನೆ ಅಂತ ಎಂತ ಕಂದೆ? ಹಾಲು ನೋಡಿದ್ರೆ ಗೊತ್ತಾಗಲ್ವಾ ಸೈಡ್ ಜಾಗ ಬಿಡ್ಬೇಕು ಅಂತ? ಏನ್ ಕಿವಿ ಕೇಳೋದು? ಅಲ್ಲಿ ಎಂತ ನಿಲ್ಸ್ಬಾರ್ದ್ಯ? ಏನ್ ನಿಲ್ಸಿಲ್ಲ? ಹಲೋ ಏನು? ಅಲ್ಲ ಏನು ಒಳಕ್ಕೆ ಕೈ ಎತ್ತತ್ಯಾ? ಅಲ್ಲ ಸರ್, ಅಲ್ಲ ಸರ್ ಒಂದೇ ನಿಮಿಷ, ವಯಸ್ಸಾಗಿದೆ ಅಂತ ಉಂಟು ಮರ್ಯಾದೆ ಕೊಡ್ತಾ ಇದ್ರೆ ವಯಸ್ಸಾಗಿದೆ ಅಂತ ಮರ್ಯಾದೆ ಕೊಟ್ಟ ಬೋಳಿ ಮಕ್ಕಳು ಹೊಡಿಬೇಡ ಹೊಡಿಬೇಡ ಮುಟ್ಟಬೇಡ. ಏನ್ ಮುಟ್ಟದು? ದೊಡ್ಡವರು ಅಂತ ಮರ್ಯಾದೆ ಕೊಟ್ಟ ಮುಟ್ಟಕ್ ಬರ್ತಾನೆ ಅವನು. ಸೊ ಇಲ್ಲೇನಾಯ್ತು ಅಂದ್ರೆ ಅಕ್ಕಪಕ್ಕ ಇರೋರ್ಗೆಲ್ಲ ನಾವೇ ತಪ್ಪು ಮಾಡಿದೀವಿ ಅಂತ ಹೇಳಿ ನಮ್ ಗಾಡಿ ಕೀಗಳನ್ನ ಎತ್ಕೊಳ್ತಾರೆ. ಒಂದ್ ನಿಮಿಷ ಇದೆ, ಪೊಲೀಸೇ ಬರ್ಲಿ ಪರವಾಗಿಲ್ಲ, ಅಲ್ಲ ಬರ್ಲಿ ಪರವಾಗಿಲ್ಲ, ನಮ್ಗೆ ತೊಂದ್ರೆ ಇಲ್ಲ, ವಿಡಿಯೋ ಇದೆ. ಗಾಡಿಕೆ ಅಂತ ಮುಟ್ಟೆ, ಗಾಡಿಕೆ ಕೊಡು, ಗಾಡಿಕೆ ಕೊಡು, ಗಾಡಿಕೆ ಕೊಡು, ಗಾಡಿಕೆ ಕೊಡಿ, ಗಾಡಿಕೆ ಕೊಡಿ, ಗಾಡಿಕೆ ಗಾಡಿಕೆ ಕೊಡಿ, ಗಾಡಿಕೆ ಕೊಡಿ. ಸೊ ಇಲ್ಲಿ ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಸುಮ್ನೆ ನಾವು ಡ್ರಿಂಕ್ಸ್ ಮಾಡಿದೀವಿ ಅಂತ ಎಲ್ಲ ಹೇಳ್ತಾರೆ. ಸರ್ ಯಾರು ಎಣ್ಣೆ ಹಾಕಿಲ್ಲ, ಗಾಡಿಕೆ ಕೊಡಿ. ಆಯ್ತು ಬೇಡ, ಗಾಡಿಕೆ ಕೊಡಿ, ಗಾಡಿಕೆ ಕೊಡಿ. ಆಯ್ತು ಆಯ್ತು, ಫೋನ್ ಮಾಡು. ಏನ್ ಅಲ್ಲ, ಏನ್ ಎಗರಾಡ್ತಾ ಇದೀರ ಅಷ್ಟೊಂದು? ಹೊಡಿಯತ್ತರ ಏನು? ಹೊಡಿಯತ್ತರ ಏನ್ ಮಾಡಿದ್ರಿ? ನಿಮಗೆ ಹೊಡಿಯತ್ತರ ಏನ್ ಮಾಡಿದ್ರಿ? ಹೊಡಿಯತ್ತರ ಏನ್ ಮಾಡಿದ್ರಿ? ಏ ಇಲ್ಲಿ ಜಾತ್ರೆ ಹಿಂದೆ ಬಾ, ಜಗಳ ಬಾ ನೋಡಿ. ಹಲೋ ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೀವಿ. ಬೋಳಿ ಮಕ್ಕಳು ಸೂಳೆ ಮಕ್ಕಳು ಅಂತೆಲ್ಲ ಮಾತಾಡ್ಬೇಡಿ, ಬಾಯಿಗೆ ಬಂದಂಗೆ ಮಾತಾಡ್ಬೇಡಿ. ಬಾಯಿಗೆ ಬಂದ ವಯಸ್ಸಾಗಿದೆ ಅಂತಲ್ಲ, ಹೆಂಗ್ ಮಾತಾಡ್ಬೇಕು? ಒಂದ್ ಸ್ವಲ್ಪ ಸಭ್ಯತೆ ಇಲ್ವಾ? ಬೋಳಿ ಮಕ್ಕಳು ಸೂಳೆ ಮಕ್ಕಳು ಅಂದ್ರೆ ಹೆಂಗೆ? ಬಾ ಏ ಹೊಡಿಯದೆ, ಮುಟ್ಬೇಡಿ, ಅದು ಮುಟ್ಬೇಡಿ ಸರ್. ಅವರೇ ಮಾಡ್ತಾ ಇರೋದು, ಮುಟ್ತಾ ಇರೋದು ಅವರೇ, ಮುಟ್ತಾ ಇರೋದು ಅಲ್ಲ. ಏನು ದೊಡ್ಡವರಂತ ಮರ್ಯಾದೆ ಕೊಟ್ರೆ ಈ ತರ ಮಾಡೋದು? ತಳ್ಳಬೇಡಿ, ಮುಟ್ಟಬೇಡಿ. ನಾವು ಮುಟ್ತಾ ಇಲ್ಲ ಸರ್. ಅವ್ರ ಬೋಳಿ ಮಕ್ಕಳು ಸೋಳಿ ಮಕ್ಕಳು ಅಂತ ಇದೆ. ಸೊ ಕೇಳಿಸ್ಕೊಂಡ್ರಲ್ಲ ಏನಂದ್ರು ಅಂತ ಅಂದ್ಬಿಟ್ಟು, ಮೆಲ್ಲಗ್ ಬಾರೋ ಮಾರಾಯ ಅಂತ ಅಷ್ಟೇ ಅಂತ ನಮಗೆ ಅಂದಿದ್ದು. ಅಯ್ಯೋ ಇಲ್ಲ ಸರ್, ಆರ ನೋಡಿದ್ವಿ, ಅವ್ರ ಸೈಡ್ ಹೋಗಿಲ್ಲ. ವಿಡಿಯೋ ಇದೆ, ಪ್ರತಿಯೊಂದು ಇದೆ. ಬನ್ನಿ, ಸೈಡ್ಗೆ ಹಾಕಿದೀವಿ. ಅಲ್ಲ ಸರ್, ನಾವೇನು ಗಲಾಟೆ ದೊಡ್ಡ ಮರ್ಯಾದೆ ಬೇಡವಾ ದೊಡ್ಡವ್ರಿಗೆ ಅಂತ ಅಂದ್ಬಿಟ್ಟು? ಇಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಹಂಗಂತ ದೊಡ್ಡವ್ರು ಅಂತ ಒಂದು ಮರ್ಯಾದೆ ಬೇಡವಾ ಅವ್ರಿಗೆ? ಹೇಳಿ. ಗಾಡಿ ತೆಗಿರಿ, ಪಟ ತೆಗಿರಿ. ಈ ತರ ಬಿಡಿ ಗಾಡಿ, ಸುಮ್ಮನೆ ನಿಂತ್ಕೊಂಡ್ರೆ ಅವರು ತಲೆ ಸಾಮಾನ್ಯದವ್ರು ಹಂಗೆ ಆಡ್ತಾರೆ. ಅವರು ಬಿಡಿ. ಲಿಟ್ರಲಿ ಗೈಸ್, ಇಂಥವ್ರ ಮೇಲೆಲ್ಲ ರೆಸ್ಪೆಕ್ಟೇ ಹೋಗ್ಬಿಟ್ಟಿದೆ. ಎಂತ ಕೆಟ್ಟ ಜನ ಅಂದ್ರೆ ಸಖತ್ ಕೆಟ್ಟ ಜನ. ಬಾ, ಇಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಹೆಂಗೆ ಟ್ರೀಟ್ ಮಾಡ್ತಾನೆ ಅಂತ ಗೊತ್ತಾಗ್ಲಿ. ಇವರು ಕರ್ನಾಟಕದಲ್ಲಿ ಇಟ್ಕೊಂಡೇನೆ ಈ ತರ ಹಿಂಗ್ ಮಾಡ್ತಾರೆ ಇವರು. ಬಾ. ಸೊ ಈ ಜಗಳ ಎಲ್ಲ ಶುರು ಆಗೋಕ್ಕಿಂತ ಮುಂಚೆನೇ ನಮ್ಮ ವಾಯ್ಸು ಸ್ವಲ್ಪ ಮುಂದೆ ಹೋಗಿರ್ತಾರೆ. ಸೊ ರಿಟರ್ನ್ ಬರೋಷ್ಟು ಇದೆಲ್ಲ ಸಾರ್ಟ್ ಆಗಿರುತ್ತಲ್ಲ, ಸೊ ಅದಕ್ಕೆ ಸುಮ್ಮನೆ ಅನ್ನೆಸೆಸರಿ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮತ್ತೆ ನಮ್ಮ ವಾಯ್ಸ್ನೆಲ್ಲ ವಾಪಸ್ ಯೂಟರ್ನ್ ತೊಗೊಳಕ್ಕೆ ಹೇಳ್ತೀನಿ. ಬಾ. ಎಲ್ಲರೂ ಇದ್ದೀರಿ, ಅವಾಗ ಕರೆಕ್ಟಾಗಿ ಇರೋದು. ಅಲ್ಲ, ಒಂದು ಮಾತಾಡ್ಬೇಕು, ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಈ ಊರಿನ ಜನಗಳಿಗೆ? ಬಾ, ಅಲ್ಲಿ ಮುಂದೆ ಹೇಳ್ತೀನಿ. ಅಲ್ಲ ಹೋಗ್ಲಿ, ಅಲ್ಲಿರೋ ಲೇಡೀಸ್ಗಳು ನೋಡ್ದ ಹೆಂಗೆ ಚೇಂಜ್ ಮಾಡಿದ್ರು, ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಗೈಸ್ ಲಿಟ್ರಲಿ ಏನಾಯ್ತು ಅಂತಂದ್ರೆ, ಅವನು ಕಾರಲ್ಲಿ ಮುಂದೆ ಹೋಗ್ತಿದ್ದ, ತುಂಬಾನೇ ಸ್ಲೋಗಿ ಹೋಗ್ತಿದ್ದ. ಸೊ ಏನೋ ಅಟ್ಲೀಸ್ಟ್ ನಾವು ಹಿಂದೆ ಬಂದಾಗ ಹಾರ ನೋಡಿದಾಗ ಒಂದು ಜಾಗ ಬಿಡಬೇಕು. ಯಾವುದೇ ಒಂದು ಗಾಡಿ ಆಗಲಿ ಹಿಂದ್ಗಡೆಯಿಂದ ಹಾರ ನೋಡಿತಾ ಇದ್ದಾನೆ ಅಂತಂದ್ರೆ ಬಿಟ್ಬಿಡ್ಬೇಕು ಜಾಗ. ಅದು ಒಂದು ಬೇಸಿಕ್ ಸೆನ್ಸು.
ಆ ಯಪ್ಪಂಗೆ ಅದೊಂದು ಬೇಸಿಕ್ ಸೆನ್ಸ್ ಇಲ್ಲ. ಅವನು ಮತ್ತೆ ನಾವು ರೈಟ್ ಸೈಡಿಗೆ ಹೆಂಗೆ ಬಂದರೆ ಹೋಗೋ ಬೋಳಿ ಮಗನೇ ಕಣ್ ಕಾಣಿಸಲ್ವಾ ಅಂತ ಬೈದ ಅವನು. ಫಸ್ಟ್ ಆಫ್ ಆಲ್ ಅವನು ಸೈಡ್ಗೆ ಹೋಗಿಲ್ಲ ಅಂತಂದರೆ ಈ ಕಡೆಯಿಂದ ಹೋಗು ಅಂತ ಅಂದ್ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಬಿಟ್ಟು ಬೋಳಿ ಮಕ್ಕಳ ಅದು ಇದು ಅಂತ ಅಂದ್ಬಿಟ್ಟು ಕೆಟ್ಟದಾಗ ಮಾತಾಡ್ದ. ಅದಾದಮೇಲೆ ಅವ್ನು ಮಾಡಿದ್ರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಮುಂದೆ ಅವನು ನಿಲ್ಸಕ್ಕೆ ರೆಡಿನೇ ಇಲ್ಲ, ಅದು ಇದು ಅಂತ ಅಂದ್ಬಿಟ್ಟು ಜಗಳ ಮಾಡಿಕೊಂಡು ಮುಂದೆ ಹೋಗಿ ಬಂದ್ಬಿಟ್ಟು ಬೈಕ್ ಬಂದಂಗೆಲ್ಲ ಬೈತಾ ಇದ್ದಾನೆ. ಏನು ಬೈಕರ್ಸ್ ಅಂದರೆ ಅವ್ರು ಏನಂತ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಬೈಕರ್ಸು ನಾವು ಈ ಥರ ಎಲ್ಲ ಸೇಫ್ಟಿ ಗೇರ್ಸ್ ಹಾಕೊಂಡು ಎಲ್ಲನೂ ರೈಡ್ ಮಾಡ್ತಾ ಇರ್ತೀವಿ, ಯಾರಿಗೂ ಒಬ್ರಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು. ಯಾರು ತೊಂದರೆ ಆಗದಿರೋ ಥರನೇ ನಾವು ಓಡಿಸೋದು. ಬೈಕರ್ಸ್ಗಳೆಲ್ಲ ನೀವು ಎಲ್ಲನೂ ಸಾಯಿಸ್ಬಿಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬೈಕರ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಇವರು ಏನು ಅಂದ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಎಷ್ಟು ಜನ ಅಂತಂದ್ರೆ ಇವರು ಬೇಜಾರಾಗೋಯ್ತು. ಇಂಥವ್ರಿಗೆ ಜನರು ಸಪೋರ್ಟ್ ಮಾಡ್ತಾರಲ್ಲ, ಅದೇ ಈ ಊರಿನವರಾಗಿ ಅವ್ರು ತಪ್ಪು ಮಾಡಿದ್ರು ಅದೇ ಊರಿನವರೇ ಸಪೋರ್ಟ್ ಮಾಡ್ತಾರೆ. ಇಂಥವ್ರಿಗೆ ಏನು ಹೇಳಬೇಕು ಹೇಳಿ. ಅಲ್ಲಿ ಅಂಗಡಿ ಹತ್ರ ಎಲ್ಲಾದ್ರು ಹಾಕೋಣಂಬ. ಫಸ್ಟ್ ಆಫ್ ಆಲ್ ಜನಗಳಿಗೆ ಬೈಕರ್ಸ್ ಮೇಲೆ ತುಂಬ ನೆಗೆಟಿವ್ ಇಂಪ್ರೆಷನ್ ಇದೆ ಗೈಸ್. ಅದು ತುಂಬಾ ತಪ್ಪು. ಬೈಕರ್ಸ್ ನೋಡಿದ ತಕ್ಷಣ ಎಲ್ಲರೂ ಒಂದೇ ಥರ ಇರಲ್ಲ, ಇದ್ದಾರೆ ಇಲ್ಲ ಅಂತ ಅಲ್ಲ. ರೈಡಿಂಗ್ ಗೇರ್ಸ್ ಹಾಕೊಳ್ದಿರ ಹೆಂಗಂದ್ರಂಗೆ ಓಡಿಸ್ಕೊಂಡು ಇರ್ತಾರೆ. ಅದು ನಾವು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದಿರ್ತೀವಿ, ಆ ಥರ ಬಂದಾಗ ಈ ಥರ ಎಲ್ಲನೂ ಮಾಡೋದು ತಪ್ಪು. ನೀವೇ ನೋಡಿದ್ದೀರಾ ವೀಡಿಯೋ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು, ನೀವೇ ಹೇಳಿ ತಪ್ಪು ಯಾರ್ದಿತ್ತು ಏನು ಅಂತ ಅಂದ್ಬಿಟ್ಟು. ಅವನು ಎಣ್ಣೆ ಹೊಡೆದಿದ್ದಾನೆ ಪಕ್ಕ, ಅವನು ಎಣ್ಣೆ ಹೊಡ್ಕೊಂಡೇನೆ ಮಾತಾಡ್ತಿದ್ದ. ಅವನು ಹೆಂಗೆ ಹೊಡೆಯೋದಕ್ಕೆ ಬರ್ತಾ ಇದ್ದಾನೆ, ತಳ್ಕೊಂಡು ಏಜ್ ಆಗಿದೆ, ದೊಡ್ಡವರು ಅಂತ ರೆಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ತಾ ಇದೀವಿ. ಬೋಳಿ ಮಕ್ಕಳ ಸುಳೆ ಮಕ್ಕಳ ಹಂಗೆ ಮಾತಾಡ್ತಾವನು ಅವನು. ಅಲ್ಲಿ ಊರವರೆಲ್ಲ ಬಂದು ಅವನಿಗೆ ಸಪೋರ್ಟು ಅಷ್ಟು ಜನಕ್ಕೆ. ಅವನು ಏನಾಯ್ತು ಗೊತ್ತಾ, ನಿಲ್ಸಲೇ ಇಲ್ಲ, ಅಲ್ಲಿಂದ ಎಲ್ಲೋ ಕರ್ಕೊ ಬಂದ, ಆಮೇಲೆ ಅಡ್ಡ ಹಾಕಿದೆ ಎಲ್ಲ ನಮ್ಮ ಅಣ್ಣಂಗೆ ಲೆಫ್ಟ್ ಅಲ್ಲಿ ಹೋಗ್ತೀವಿ, ರೈಟ್ ಸೈಡ್ ಅಲ್ಲಿ ಎಳೆದೇ ಬಿಟ್ಟ ಅವನು. ಲೇಡೀಸ್ ಎಲ್ಲ ಬಂದ್ಬಿಟ್ಟು ಅವ್ರಿಗೇನು ಸ್ವಲ್ಪನೂ ಜ್ಞಾನ ಇಲ್ವಾ ಅಂತ ಅವ್ರಿಗೆ. ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ, ಏನೂ ಇಲ್ಲ. ಹಾಯ್ ಬ್ರೋ. ಹಾಯ್. ಹ್ಞೂ ಬ್ರೋ. ಹಾಂ ಹೌದಾ? ಓ ಥ್ಯಾಂಕ್ ಯು. ನೀವು ಇಲ್ಲೇನಾ ಇರೋದು? ಓಹ್ ಓಕೆ. ನಾವಿಲ್ಲಿ ಮಡಿಕೇರಿಗೆ ಬಂದಿದ್ವಿ ಬ್ರೋ, ಇಲ್ಲೇ ದುಬಾರಿ ಹತ್ರ ಬಂದಿದ್ವಿ. ಹಾಂ ಬಾಯ್ ಬ್ರೋ, ಸಿಗೋಣ. ಬಾಯ್. ಫುಲ್ಲು ತಲೆನೇ ಸೈಕ್ ಆಗೋಯ್ತಲ್ಲ ಇದೊಂದಿದ್ರಿಂದ. ಅಡಿ ಸೊ ಸದ್ಯಕ್ಕೆ ಇವಾಗ ಇಲ್ಲೇ ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ವಿ. ನಿಜವಲ್ಲೂ ತಲೆ ಕೆಟ್ಟೋಯ್ತು ಗೈಸ್. ಈ ಥರ ಎಲ್ಲ ಆದಾಗ ನಾವೆಲ್ಲೋ ಒಂದಷ್ಟು ದೂರದಿಂದ ಬಂದಿರ್ತೀವಿ, ಒಂದು ಊರಿಗೆ ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಎಲ್ಲನೂ ಯೋಚನೆ ಮಾಡಿಕೊಂಡು ಇಷ್ಟು ದೂರ ಬಂದಾಗ ಈ ಥರ ಎಲ್ಲ ಆದಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ನನಗೆ ಒಂದು ಕ್ಲಾರಿಫೈ ಮಾಡಬೇಕು, ನಾವಿಲ್ಲಿ ಜಗಳ ಮಾಡೋವಂಥ ಇಂಟೆನ್ಷನ್ನು ಇಲ್ಲ, ಅಲ್ಲಿ ಕಿರಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ನೂ ಇಲ್ಲ. ಸರಿನಾ? ನಾವು ಫಸ್ಟು ಏನು ಮಾಡಿದ್ವಿ, ನೀವೇ ಅಬ್ಸರ್ವ್ ಮಾಡಿರ್ತೀರಾ, ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡಿ. ನಾನು ಕ್ಲಾರಿಫೈಗೆ ಎಂತ ಕೊಡ್ತಾಯಿದ್ದೀನಿ ಅಂತಂದರೆ, ತುಂಬ ಜನ ಇವಾಗ ವೀಡಿಯೋ ನೋಡಿ ಒಬ್ಬೊಬ್ಬರು ಪರ ಮಾತಾಡ್ಬೋದು ಅಥವಾ ಎಗೇನ್ಸ್ಟಾಗಿ ಮಾತಾಡ್ಬೋದು. ನಾನು ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ ಏನಿತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದ್ರ ಮೇಲ್ಗಡೆ ತಪ್ಪು ನಮ್ದಾ ಹೌದಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಸಿಂಪಲ್ ರೂಲ್ ಗೈಸ್, ನಾವು ಲೆಫ್ಟ್ ಸೈಡಿಂದನೂ ಓವರ್ಟೇಕ್ ಮಾಡೋಕ್ಕೆ ಹೋಗಿಲ್ಲ, ಅಟೆಂಪ್ಟ್ ಮಾಡಲೂ ಇಲ್ಲ. ಅವರು ಹಾರ ನೋಡಿದ್ದಕ್ಕೆ ಜಾಗ ಬಿಡ್ತಾರೇನೋ ಅಂತ ಅಂದ್ಕೊಂಡು ರೈಟ್ ಸೈಡ್ ಹೋದ್ವಿ, ಮತ್ತೆ ಅವ್ನು ರೈಟ್ ಸೈಡೇ ಕಾರ್ನರಿಗೆ ಬಂದ. ಲೈಕ್ ಜಾಗ ಬಿಡಬಾರ್ದು ಅನ್ನೋ ಇಂಟೆನ್ಷನಲ್ಲೇ ಬಂದರು. ಸರಿ ಆಯ್ತು ಬಿಡಿ, ಹೋಗಿ ಬಂದ ಅಂತ ಮಾತಾಡಬೇಡ. ದೊಡ್ಡವರು ಒಂದು 58 ವರ್ಷ 60 ವರ್ಷ ಏಜ್ ಆಗಿದೆ, ಹೋಗಿ ಬಂದರು ಅಂತಲೇ ಮಾತಾಡ್ಸೋಣ. ಸರಿನಾ? ಆ ರೆಸ್ಪೆಕ್ಟ್ ನಾವು ಕೊಡ್ತೀವಿ, ನಾವು ಕೊಡೋಕೆ ರೆಡಿ. ಸೊ ಅವ್ರು ಆ ಕಡೆ ಬಂದಾದ್ಮೇಲೆ ನಾನು ಏನು ಮಾತಾಡಿಲ್ಲ, ನಾನು ಹಾರ ನೋಡಿತಾ ಇದ್ದೀನಿ, ಬಿಡ್ತಾನೆ ಇಲ್ಲ. ಅದಾದ್ಮೇಲೆ ಹಿಂದೆ ಹಿತೇಶ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಹೋಗೋಕ್ಕಾಗಲ್ವ, ಹಾರ ನೋಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ದ. ಅಯ್ಯಪ್ಪ ಏನು ಅನ್ಬೇಕು, ಬೋಳಿ ಮಕ್ಕಳ ನೆಟ್ಟಗೆ ಹೋಗೋಕ್ಕಾಗಲ್ವಾ, ಕಾಣಿಸಲ್ವಾ ಅಂತ ಅಂದ್ಬಿಟ್ಟು ಎಲ್ಲನೂ ಹೇಳ್ತಾ ಇದ್ದಾನೆ. ಅದು ನೆಸೆಸಿಟಿ ಇತ್ತ. ಸಿಂಪಲ್, ಒಬ್ರು ಹಿಂದ್ಗಡೆಯಿಂದ ಯಾರಾದರೂ ಓವರ್ಟೇಕ್ ಮಾಡೋದಕ್ಕೆ ಹಾರ ನೋಡಿದ್ರೆ ಜಾಗ ಬಿಡಬೇಕಾಗಿರೋದು ಪ್ರತಿಯೊಬ್ಬ ಡ್ರೈವರ್ ಅಥವಾ ರೈಡರ್ನ ರೆಸ್ಪಾನ್ಸಿಬಿಲಿಟಿ. ಅದೊಂದು ಬೇಸಿಕ್ ಸೆನ್ಸ್ ಆ್ಯಂಡ್ ಬೇಸಿಕ್ ಕಾಮನ್ ಸೆನ್ಸ್ ಗೈಸ್, ಒಂದು ಕಾಮನ್ ಸೆನ್ಸ್ ಆ್ಯಂಡ್ ಬೇಸಿಕ್ ರೂಲ್. ಅಷ್ಟೆಲ್ಲ ಆದಮೇಲೆ ಸರಿ ಆಯಿತು, ಅವ್ನು ಅಡ್ಡ ಬಿಟ್ಟಿಲ್ಲ, ನೆಟ್ಟಿಗೆ ಮಾತಾಡಬೇಕು. ಯಾರು ಆಗಲಿ, ನಮ್ಮೂರವ್ರು ಆಗಲಿ, ಬೇರೆಯವ್ರ ಊರಾದರೂ ಆಗಲಿ, ಇದೇ ರೀತಿ ಬೇರೆ ಯಾವುದಾದ್ರೂ ಒಂದು ಹುಡುಗಿಗೆ ಅಥವಾ ಬೇರೆ ಸ್ಟೇಟಿಂದ ಬಂದಿರೋರಿಗೆ ಅಥವಾ ಬೇರೆ ಕಂಟ್ರಿಯಿಂದ ಬಂದಿರೋರಿಗೆ ಆದರೆ ಅವ್ರೇನು ಅಂದ್ಕೊಳ್ತಾರೆ ಹೇಳಿ ನಮ್ಮ ಕನ್ನಡಿಗರ ಬಗ್ಗೆ? ಕೂರ್ಗು ಕೂಡ ಕರ್ನಾಟಕದಲ್ಲೇ ಇರೋದು, ಮಡಿಕೇರಿ ಕೂಡ ಕರ್ನಾಟಕದಲ್ಲೇ ಇರೋದು. ಅವ್ರು ಏನು ಅಂದ್ಕೊಳ್ತಾರೆ, ಅದು ಏನು ಮಾತಿರ್ತಾರೆ, ಬೋಳಿ ಮಕ್ಕಳ ಸುಳೆ ಮಕ್ಕಳ. ನಮ್ಗೆ ಗೊತ್ತಿಲ್ಲ ಈ ಅಪ್ಪಂಗೆ ಅದ್ರ ಅರ್ಥ ಆದ್ರೂ ಗೊತ್ತಾ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇವ್ರ ಕಡೆ ಎಲ್ಲನೂ ಹೇಳ್ಕೊಟ್ಟಿಲ್ಲ ಅನ್ಸುತ್ತೆ ಅದ್ರ ಮೀನಿಂಗ್ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಏನೋ ಒಂಥರ ಮಾತಾಡ್ತಾ ಇದ್ದಾರೆ. ಒಬ್ರಿಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಬೇಕು. ಅಷ್ಟು ದೊಡ್ಡವರು ಆಗಿದ್ದಾರೆ, ಏಜ್ ಆಗಿ ಮರ್ಯಾದೆ ಕೊಡ್ತಾ ಇದೀವಿ.
ಅದನ್ನು ತಗೊಳಕ್ಕೆ ರೆಡಿ ಇಲ್ಲ ಯಪ್ಪ. ಆಯಿತು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ, ನಮ್ಮ ಹತ್ರನೂ ವೀಡಿಯೋ ಇದೆ. ನಮ್ಗೆ ಅನ್ನೆಸರಿ ನಮಗೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಸರಿನಾ, ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಟೈಮ್ ವೇಸ್ಟ್ ಆಗುತ್ತೆ, ಏನೋ ಒಂದಾಗುತ್ತೆ, ಅದು ಬಿಟ್ಟಾಕಿ. ಯಾಕಂದರೆ ಇಲ್ಲಿರೋರ್ಗು ನಾವು ಪರಿಚಯ ಇದ್ದಾರೆ, ನೀವೇ ನೋಡಿರ್ಬೋದು. ಅದೆಲ್ಲ ಸೆಕೆಂಡ್ರಿ. ಪೊಲೀಸ್ ಸ್ಟೇಷನ್ಗೆಲ್ಲನೂ ಹೋಗೋದು ಅದೆಲ್ಲನೂ ಒಬ್ಬ ಮನುಷ್ಯತ್ವ ಬೇಡ, ಒಬ್ಬ ಮನುಷ್ಯ ಆಗಿ. ಅವನು ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿಲ್ಲ, ಮುಂದೆ ಬನ್ನಿ ಅಂತ ಹೋಗ್ತಿದ್ದ. ಬಿಕಾಸ್ ಅವನು ಗೊತ್ತು ಅಲ್ಲಿ ಯಾರು ಸಪೋರ್ಟಿಗೆ ಬರೋಲ್ಲ, ಮುಂದೆ ಅವ್ರ ಅಂಗಡಿ ಏನೋ ಇತ್ತಂತೆ, ಅವ್ರಿಗೆ ಸಪೋರ್ಟ್ ಬರ್ತಾರೆ ಅಂತ ಅಂದ್ಬಿಟ್ಟು ಅವನು ಮುಂದೆ ಹೇಳಿದ್ದು. ನಿಲ್ಸಿದ್ರೆ ಜನಗಳು ಬಂದಿದ ತಕ್ಷಣ ಫಸ್ಟು ಯಾರು ನಮ್ಮ ಹತ್ರ ಸ್ಟೋರಿ ಕೇಳಿದ್ರು ಅವ್ರಿಗೆ ಅರ್ಥ ಆಯಿತು ಏನಾಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಬಂದರು ಯಪ್ಪ ಅಲ್ಲಿರೋ ಊರವರು ಆ ಯಪ್ಪಂಗೆ ಸಪೋರ್ಟು. ಅವನೇನು ಮಾಡ್ದ ಏನೋ ಒಂದು ಗೊತ್ತಿಲ್ಲ, ಸುಮ್ಮನೆ ಬಂದು ಬಾಯಿಗೆ ಬಂದಾಗ ಮಾತಾಡ್ಬಿಡೋದು, ಏನಕ್ಕೆ ನಾವು ಬೈಕರ್ಸ್ ಅಂತ. ಅದಾದಮೇಲೆ ಆ ಯಪ್ಪ ಲೋಕಲ್ ಅಂತ ಅಂದ್ಬಿಟ್ಟು ಅಷ್ಟೇ. ಅದೆರಡೇ ರೀಸನ್ನು, ಬೇರೆ ಏನಿಲ್ಲ. ಅವ್ರಿಗೆ ತಲೆ ಬುಡ ಗೊತ್ತಿಲ್ಲ, ಏನಿಲ್ಲ, ಹಿಂದೆ ಮುಂದೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಅದರಲ್ಲ ಅದು ಯಾರೋ ಒಬ್ಬ ಲೇಡಿ ಬಂದ್ಬಿಟ್ಟು ಅವ್ರು ನಮ್ಮ ಮೇಲೇ ಎಗರಾಡ್ತಾ ಇದ್ದಾರೆ. ನಾವು ಕರ್ನಾಟಕದವರು ಇಲ್ಲಿರೋರಿಗೇನೆ ಈ ಥರ ಆಯಿತು ಅಂತಂದರೆ ಬೇರೆಯವ್ರೇನಾದರೂ ಈ ಥರ ಬಂದರೆ, ಇಂಥ ಜಾಗಗಳಿಗೆ ಬಂದರೆ ನಿಜವಾಗ್ಲೂ ಮಾನ ಮರ್ಯಾದೆ ಎಲ್ಲನೂ ಕಳ್ದಾಕ್ಬಿಡ್ತಾರೆ ಇವರು. ಆಲ್ರೆಡಿ ಸುಮಾರು ಕಡೆಯಿಂದ ಕನ್ನಡಿಗರು ಹಿಂಗೆ ಅಂತ ಬರ್ತಾ ಇದೆ. ಅಂಥದ್ರಲ್ಲಿ ನಾವು ಕನ್ನಡಿಗರು ಹೇಗೆ ಅಂತ ತೋರಿಸೋ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಬೀಯಿಂಗ್ ಎ ಬೈಕರ್, ಕನ್ನಡ ಮೋಟೋಲಾಗರ್ ಆಗಿ ನಾವು ಕನ್ನಡಿಗರು ಏನು ಮಾಡ್ಬೋದು ಅದನ್ನೆಲ್ಲನೂ ತೋರಿಸೋ ಇದರಲ್ಲಿ ಪ್ರಯತ್ನದಲ್ಲಿ ಇದ್ದೀವಿ. ಅಂಥದ್ರಲ್ಲಿ ಇವ್ರುಗಳೆಲ್ಲನೂ ಈ ಥರ ಮಾಡೋದು. ಸೊ ಇದಿಷ್ಟು ಕತೆ ಆಗಿದ್ದು. ಇನ್ನು ಮಿಕ್ಕಿದೆಲ್ಲ ನೀವೇ ನೋಡಿದ್ದೀರಾ ವೀಡಿಯೋದಲ್ಲಿ ಏನು ಅಂತಂದ್ಬಿಟ್ಟು. ನನಗೆ ಇದು ಅಪ್ಲೋಡ್ ಮಾಡಬೇಕಾ ಬೇಡ ನಿಜವಲ್ಲೂ ಗೊತ್ತಿಲ್ಲ. ಇದ್ರ ಮೇಲೆ ನಿಮಗೆ ಏನಿಸ್ತು ಅಂತಂದ್ಬಿಟ್ಟು ಹೇಳಿ. ನಾನು ಬರೀ ಇವ್ರಿಗೆ ಅಂತಲ್ಲ, ಪ್ರತಿಯೊಬ್ರಿಗೂ ಹೇಳೋದಷ್ಟೇ, ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೊಳ್ರಿ ಅಷ್ಟೇ. ಅದು ಬೈಕರ್ಸೇ ಆಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು.